ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಸೊ ಇವತ್ತು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಸ್ವಲ್ಪ ಇವಾಗ ಚಳಿ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ. ಅಲಾರಾಮ್ ಇಟ್ಕೊಬೇಕು, ಇಲ್ಲ ಅಂತಂದರೆ ಹಾಗೆ ಅಂತೂ ಎಚ್ಚರ ಆಗೋದೇ ಇಲ್ಲ. ಸೊ ಹಾಗೆ ನೈಟ್ ಬಿಗ್ ಬಾಸ್ ನೋಡೋದು ಕೂಡ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅದು ಮುಗಿಯೋದೇ 11 ಗಂಟೆಗೆ ಮುಗಿಯುತ್ತೆ. ಇನ್ನು ಬೆಳಗ್ಗೆ 5:45ಗೆ ಎದ್ದೇಳಬೇಕು ತಿಂಡಿ ಎಲ್ಲ ರೆಡಿ ಮಾಡೋಕ್ಕೆ. ಸ್ವಲ್ಪ ವಾರದ ಟೈಮಲ್ಲೆಲ್ಲ ನಾನು ಸ್ವಲ್ಪ ಬೇಗ ಎದ್ದೇಳೋದ್ರಿಂದ 3 ಗಂಟೆ 4 ಗಂಟೆಗೆ ಎದ್ದೇಳೋದ್ರಿಂದ ನಿದ್ದೆ ಆದಷ್ಟು ಕಡಿಮೆ ಆಗ್ತಾಯಿದೆ. ನಾನು ಮಧ್ಯಾಹ್ನ ಟೈಮೆಲ್ಲ ಇವಾಗ ನಿದ್ದೆ ಮಾಡಲ್ಲ. ಯಾಕಂದರೆ ಸ್ವಲ್ಪ ಬಟ್ಟೆಗಳು ಹೊಲ್ಕೊಳ್ಳೋದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಈ ಥರ ಕೆಲಸಗಳಿದ್ದಾಗ ನಿದ್ದೆ ಬರೋದಿಲ್ಲ ಅಲ್ವಾ. ಆದರೂ ಕೂಡ ಒಂದೊಂದು ಸಾರಿ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಕೂತಿರ್ತೀನಿ ಕೆಲಸಗಳು ಜಾಸ್ತಿ ಇದ್ರೂ. ಇನ್ನು ಕೆಲವೊಂದು ಟೈಮಲ್ಲಿ ಓಕೆ ಬ್ಲೌಸ್ ಎಲ್ಲ ಹೊಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬ್ಲೌಸ್ನ ಹೊಲಿತೀನಿ. ಇವಾಗ ಸದ್ಯಕ್ಕೆ ಕೆಲವೊಂದು ಹೊಸ ಸ್ಯಾರೀಸ್ಗಳಿತ್ತು, ಅದರದ್ದು ಲೈನಿಂಗ್ ಬಟ್ಟೆಗಳನ್ನೆಲ್ಲನೂ ತರಿಸ್ಕೊಂಡಿದ್ದೀನಿ ಹೊಲ್ಕೋಬೇಕು ಅಂತ ಹೇಳಿಬಿಟ್ಟು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಹೊಸ ಸ್ಯಾರಿಗಳು ತೋರಿಸಿರ್ಲಿಕ್ಕಿಲ್ಲ ಅಂತ ಅಂದ್ಕೊತೀನಿ. ಮೈಸೂರಿಗೆ ಹೋದಾಗ ಒಂದು ಸ್ಯಾರಿ, ಒಂದೆರಡು ಸ್ಯಾರಿ ತೊಗೊಂಡು ಬಂದಿದ್ದೆ. ಹಾಗೆಯೇ ನಮ್ಮ ಆಂಟಿ ಗೃಹ ಪ್ರವೇಶದ ಟೈಮಲ್ಲಿಯೂ ಸ್ಯಾರಿ ತೊಗೊಂಡು ಬಂದು ಕೊಟ್ಟಿದ್ರು. ಅದು ಯಾವುದು ಕೂಡ ನಾನು ಇವಾಗ ಸದ್ಯಕ್ಕೆ ಸ್ಟಿಚ್ ಮಾಡ್ಕೊಂಡಿಲ್ಲ. ಹೇಳಿದ್ನಲ್ಲ ಹೋದ ಸರಿ ಹೊರಗಡೆನೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಇದನ್ನು ಕೂಡ. ಬಟ್ ಯಾವಾಗ ಹೊರಗಡೆ ಕೊಟ್ಟಾಗ ಸ್ವಲ್ಪ ಸರಿಯಾಗಿ ಚೆನ್ನಾಗಿ ಹೊಲ್ಕೊಡ್ಲಿಲ್ವೋ, ಬೇಡ ನಾನೇ ಹೊಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಇವಾಗ ನಾನೇ ಹೊಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಮಿ ಮೈಸೂರು ಸಿಲ್ಕ್ ಬರುತ್ತೆ ಅಲ್ವಾ, ಸೊ ಆ ಥರ ತೊಗೊಂಡು ಬಂದಿರೋದು. ಅದಕ್ಕೆ ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿಕೊಂಡ್ರೆ, ಗೋಲ್ಡ್ ಬಾರ್ಡರ್ ಬಂದಿರೋದ್ರಿಂದ ಗೋಲ್ಡ್ ಕಲರಲ್ಲಿ ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಟೈಮ್ ಸರಿಯಾಗಿ ನನಗೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನೋಡೋಣ ಯಾವಾಗಲಾದರೂ ಮಾಡ್ಕೊಬೇಕು. ಹಾಗೆ ತಂಗಿ ಮದುವೆ ಅಷ್ಟರೊಳಗೆ ಇನ್ನೊಂದು ಮೈಸೂರು ಸಿಲ್ಕ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ವರ್ಕ್ ಮಾಡ್ಕೊಬೇಕು, ಅಷ್ಟರೊಳಗೆ ಹೊಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ, ಟೈಮೇ ಸಾಕಾಗ್ತಾ ಇಲ್ಲ. ಯಾಕಂದರೆ ಬೇರೆಯವರು ಬಟ್ಟೆಗಳನ್ನೆಲ್ಲ ಹೊಲಿಯೋದು ಕೊಟ್ಟಿರೋದ್ರಿಂದ ಸೊ ಅದನ್ನು ಸ್ಟಿಚ್ ಮಾಡಿಕೊಂಡು ಅದ್ರ ಬಗ್ಗೆನೇ ಗಮನ ಕೊಡೋದೇ ಆಗಿದೆ. ಇನ್ನು ನಂದನ್ನು ನಾನು ಮಾಡ್ಕೊಂಡಿಲ್ಲ ಸದ್ಯಕ್ಕೆ. ಇವಾಗ ಹೊರಗಡೆ ಅವ್ರದ್ದು ಏನಿದೆ ಅದನ್ನೆಲ್ಲನೂ ಕೂಡ ಮುಗಿಸ್ಕೊಂಡಿದ್ದೀನಿ. ನೆಕ್ಸ್ಟು ನೋಡೋಣ ಬ್ಲೌಸ್ ಹೊಲ್ಕೋಬೇಕಾ ಅಥವಾ ಏನು ಮಾಡಬೇಕು ಅಂತ ನೆಕ್ಸ್ಟು ವ್ಲಾಗ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ಮಗನ ಕಳಿಸಿದ ಮೇಲೆ ಅದೇ ಸ್ವಲ್ಪ ಸ್ಟಿಚಿಂಗ್ದೆಲ್ಲ ಇತ್ತು ಕೆಲಸ ಅಂತ ಹೇಳ್ದೆ ಅಲ್ವಾ, ಅದನ್ನು ಮಾಡಿಕೊಂಡೆ. ಅದನ್ನು ಯಾವಾಗಲೂ ವೀಡಿಯೋ ಹಾಕೋದೇನು ಅಂತ ಹೇಳಿ ವೀಡಿಯೋ ಮಾಡಲಿಲ್ಲ ಅದನ್ನು. ಸೊ ಯಾಕಂದರೆ ನನಗೂ ಕೂಡ ಬೇಜಾರಾಗ್ತಾ ಇರುತ್ತೆ, ಒಬ್ಬಳೇ ಇರ್ತೀನಿ, ಒಬ್ಬಳೇ ಮಿಷಿನ್ ಮೇಲೆ ಕೂತಿರ್ತೀನಿ ಅಲ್ವಾ. ಸೊ ಬೇಜಾರು ಅನಿಸುತ್ತೆ. ಆವಾಗ ಏನು ಮಾಡಿಬಿಡ್ತೀನಿ, ಕೆಲವೊಂದು ಸಾಂಗ್ಸ್ಗಳನ್ನ ಪ್ಲೇ ಮಾಡಿಕೊಂಡು ಆರಾಮಾಗಿ ನಾನು ಅದ್ರ ಜೊತೆ ಹಾಡು ಹೇಳ್ಕೊಂಡು ಒಂಥರ ಎಂಜಾಯ್ ಮಾಡಿಕೊಂಡು ಬಟ್ಟೆಗಳನ್ನ ಹೊಲ್ಕೊಳ್ತಾ ಹೋಗ್ತೀನಿ. ಈ ಥರ ಮಾಡಿದಾಗ ಸ್ವಲ್ಪ ಬೇಜಾರು ಕಡಿಮೆ ಆಗುತ್ತೆ, ಈ ಕಡೆ ಕೆಲಸನೂ ಕೂಡ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಮೊಳಕೆ ಕಾಳು ತುಂಬ ಅಂದರೆ ತುಂಬಾ ಆಲೆ ಒಂದು 2-3 ತಿಂಗಳು ಮೇಲೆ ಆಯಿತು ನಾನು ಮೊಳಕೆ ಕಾಳನ್ನ ಹಾಕಿ ಸಾಂಬಾರು ಮಾಡೋದು. ತುಂಬಾ ರೇರ್ ಆಗಿಬಿಟ್ಟಿತ್ತು. ಮಗ ಅಂತೂ ಕೇಳ್ತಾನೆ ಇದ್ದ, ಮೊಳಕೆ ಕಾಳು ಕಟ್ತಾನೆ ಇಲ್ವಲ್ಲಮ್ಮ ಇತ್ತೀಚೆಗೆ ಅಂತ ಹೇಳಿ. ಆಗ ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದನ್ನು ಉಪ್ಸಾರು ಕೂಡ ಮಾಡಿದ್ದೆ, ಬಸ್ಸಾರಂತೂ ಸೂಪರ್ವಾಗಿರುತ್ತೆ. ಸೊ ಅದು 2 ಡೇಸ್ ಆಯಿತು. ಮತ್ತೆ ಬಸ್ಸಾರು ಮಾಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ತರಕಾರಿನೆಲ್ಲ ಮಿಕ್ಸ್ ಹಾಕಿ ಈ ರೀತಿ ಒಂದು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಬಂದು ಶುಕ್ರವಾರ ನಾನು ಯೂಶ್ವಲಾಗಿ 3 ಗಂಟೆಗೆ ಎದ್ದೇಳ್ತೀನಿ, ಯಾಕಂದರೆ ಮನೆ ಹೊರಿಸ್ಕೊತೀನಿ ಶುಕ್ರವಾರನೂ ಕೂಡ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಶುಕ್ರವಾರ ದೀಪನ ಹಚ್ಚೋದನ್ನ ಈಗ ಕಾರ್ತಿಕ ಮಾಸದಲ್ಲಿ ಏನಿದೆ, ಕಾರ್ತಿಕ ಮಾಸದಲ್ಲಿ ನಾನು ಸ್ಟಾರ್ಟಿಂಗ್ ವೀಕಿಂದನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆಗಲಿಲ್ಲ ಅಂತ ಅಂದರೆ ಸಂಜೆ ಗೋಧೂಳಿ ಸಮಯ ಅಂತ ಏನಿರುತ್ತೆ ಆ ಸಮಯದಲ್ಲಿ ದೀಪ ಹಚ್ಚಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಬೆಳಗ್ಗೆನೇ ಎದ್ದು ದೀಪ ಹಚ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಹಾಗಾಗಿ ಈ ರೀತಿ ಬೆಳಗ್ಗೆನೇ ಎದ್ದು ದೀಪನ ಹಚ್ಚುತ್ತೀನಿ. ಅದ್ರ ಜೊತೆಗೆ ಉಪ್ಪಿನ ದೀಪನೂ ಕೂಡ ಹಚ್ಕೊಂಡೆ. ಯಾಕಂದರೆ ಕೆಲವೊಂದು
ಏನಾದ್ರೂ ಆಗಬೇಕು, ಏನಾದ್ರು ಸಂಕಲ್ಪ ಮಾಡ್ಕೊತೀವಿ ಅಂತ ಅಂದಾಗ ಉಪ್ಪಿನ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಕೆಲವೊಂದು ಸಂಕಲ್ಪನ ಮಾಡಿಕೊಂಡು ಉಪ್ಪಿನ ದೀಪನ ಹಚ್ಚಿ 5 ವಾರ ಕಂಪ್ಲೀಟ್ ಆಯಿತು. ಸೊ ಅದಾದಮೇಲೆ ದೋಸೆ ಹಿಟ್ಟನ್ನು ಮಾಡಿಕೊಂಡೆ. ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಎಲ್ಲ ಸ್ವಲ್ಪ ಲೇಬರ್ಗೆ ಬಂದಿದ್ದರು ನಮ್ಮ ಮನೆಗೆ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಅದಕ್ಕೆ ಅವತ್ತು ಏನೂ ವೀಡಿಯೋ ಮಾಡಲಿಲ್ಲ. ಇನ್ನು ನೆಕ್ಸ್ಟು ಶನಿವಾರದ ಬೆಳಗ್ಗೆದು ವ್ಲಾಗನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೀನಿ. ಸದ್ಯಕ್ಕೆ ಏನೂ ಅಂತ ಜಾಸ್ತಿ ಕೆಲಸಗಳೇನಿಲ್ಲ. ಬಟ್ಟೆ ಹೊಲಿಯೋದೇ ದೊಡ್ಡ ಕೆಲಸಗಳು ನಂದು ಇವಾಗ ಸದ್ಯಕ್ಕೆ. ಅಡುಗೆ ಮಾಡೋದು, ಮನೆ ಕೆಲಸ ಮುಗಿಸೋದು, ಬಟ್ಟೆ ಹೊಲಿಯೋದು. ಸೊ ಎಸ್, ಶನಿವಾರನೂ ಕೂಡ ರೊಟ್ಟಿ ಮಾಡಿ ಟೊಮೊಟೊ ಗೊಜ್ಜು ಕೂಡ ಮಾಡಿದ್ದೆ ಮಗನಿಗೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಅವನಿಗೆ ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ಇನ್ನು ನೆಕ್ಸ್ಟು ನಾವು ಬಿಸಿಯಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗೆ ಮಾಡ್ಕೊತೀನಿ. ಬಿಕಾಸ್ ನೈಟು ನಾನು ಏನು ಬಿಗ್ ಬಾಸ್ ನೋಡೋದಿಲ್ಲ ಅಲ್ವಾ. ಸೊ ಬೆಳಗ್ಗೆ ಎದ್ದು ಬಿಗ್ ಬಾಸನ್ನು ನೋಡ್ತೀನಿ. ಟೈಮ್ ಸಿಗುತ್ತೆ, ಮಗ ಹೋದ್ಮೇಲೆ ಇನ್ನೇನು ಕೆಲಸ ಇರೋದಿಲ್ಲ. ಅಷ್ಟರೊಳಗೆ ನಾನು ಮನೆಗೆ ಕಸ ಗುಡಿಸೋದು, ಬಾಗಿಲು ನೀರು ಹಾಕೋದು ಇದೆಲ್ಲವೂ ಕೂಡ ಮುಗಿಸ್ಕೊತೀನಿ. ಇವತ್ತು ಉಪ್ಪಿನ ದೀಪನ ಎತ್ತಬೇಕಲ್ವ. ಸೊ 9 ಗಂಟೆಗೆಲ್ಲ ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೇ ನಾವು ಉಪ್ಪಿನ ದೀಪನ ಹಚ್ಚಬೇಕು. ಯಾವುದೇ ಉಪ್ಪಿನ ದೀಪನ ಎತ್ತಬೇಕು. ಹಾಗೆಯೇ ಬರೀ ತೆಗಿಯೋದಲ್ವ ಅಂತ ಹೇಳಿಬಿಟ್ಟು ಮುಖ ತೊಳ್ಕೊಂಡು ಹೋಗಬಾರ್ದು ದೇವ್ರ ಮನೆಗೆ. ಸೊ ಹಾಗಾಗಿ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಉಪ್ಪಿನ ದೀಪ ಎಲ್ಲನೂ ತೆಗೆದುಬಿಟ್ಟು ಮತ್ತೆ ದೀಪನ ಹಚ್ಚುತ್ತೀನಿ. ಸೊ ಈ ಥರ ಮಾಡ್ತೀನಿ. ಕೆಲವೊಬ್ಬರು ಒಂದೊಂದು ರೂಲ್ಸ್ಗಳನ್ನ ಫಾಲೋ ಮಾಡ್ತಾರೆ. ಬಟ್ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಮಗನಿಗೆ ತಿಂಡಿ ತಿನ್ನಿಸ್ಲೇಬೇಕು, ಇಲ್ಲ ಅಂತಂದರೆ ಅವ್ನು ಸರಿಯಾಗಿ ಹೊಟ್ಟೆ ತುಂಬ ತಿನ್ನೋದು ಇಲ್ಲ. ಸ್ವಲ್ಪ ಮಾತ್ರ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಕೊಟ್ಬಿಟ್ಟು ಹೊರಟೋಗ್ತಾನೆ. ಹಾಗಾಗಿ ನಾನೇ ತಿನ್ನಿಸೋಣ ಅಂತ ಹೇಳಿಬಿಟ್ಟು ತಿನ್ನಿಸಿದೆ. ಸ್ವಲ್ಪ ಟೊಮೊಟೊ ಹುಳಿ ಇತ್ತು, 2 ಮಾತ್ರ ಹುಳಿ ಟೊಮೊಟೊ ಹಾಕಿ ಇನ್ನು ಸಿಹಿ ಟೊಮೊಟೊನೇ ಹಾಕಿದ್ದೆ. ಬಟ್ ಅದು ಸಿಕ್ಕಾಪಟ್ಟೆ ಹುಳಿ ಆಗಿಬಿಟ್ಟಿದೆ, ನೋಡಿಕೊಂಡೇ ಇರಲಿಲ್ಲ. ಸೊ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು.